ಲಕ್ಷ್ಮಣ ನೌಕರಿಗೆ ಹೋದಾಗಿನಿಂದ ನಿಮ್ಮ ಮೈಯಲ್ಲಿ ಹುಷಾರೇ ಇಲ್ಲ. ನೀವೇ ಈ ರೀತಿ ಚಿಂತೆಯಲ್ಲಿ ಮಲಕೊಂಡ್ರೆ ನನ್ನ ಗತಿ ಹೇಗೆ ರೀ? ನನ್ನ ಗತಿ ಹೇಗೆ? ಸೀತಾ, ಈಗ ನನಗ ಅಂಥದ್ದೇನಾಗಿದೆ ಎಂದು ನೀನು ಕಣ್ಣಲ್ಲಿ ನೀರು ತರುತ್ತಿರುವೆ. ನನಗ ಏನೂ ಆಗಿಲ್ಲ, ನೀನು ಯಾವುದಕ್ಕೂ ಭಯ ಪಡಬೇಡ. ಅಲ್ಲ, ಜಡ್ಡು ಮನುಷ್ಯನಿಗೆ ಬರೋದೇ ಮರಕ್ಕೆ ಬರುತ್ತೈತಿ ಏನು? ಈಗ ಮೊದಲಿನಕ್ಕಿಂತ ಆರಾಮವಾಗಿದ್ದೇನೆ. ಸ್ವಾಮಿ, ನೀವು ಮಾತಾಡೋ ಮಾತು ಕೇಳ್ತಾ ಇದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣ್ರಿ. ಭಯ ಪಡಲು ಅಂಥದ್ದೇನಾಗಿದೆ? ನೀನು ತಲೆಯಲ್ಲಿ ಹಲವಾರು ವಿಚಾರ ಮಾಡಬೇಡ, ಏನೂ ಆಗಿಲ್ಲ. ಸೀತಾ, ಏನಾದರೂ ಕುಡಿಯಲು ಸ್ವಲ್ಪ ನೀರು ಕೊಡಿ. ಈಗಲೇ ಹೇಳ್ಕೊಳ್ಳಿ. ಈ 3 ದಿವಸದಿಂದ ನೀವು ಏನು ಊಟ ಮಾಡಿಲ್ಲ. ಏನಾದರೂ ತಿಂದು ನೀರು ಕುಡಿದ್ರೆ ಸ್ವಲ್ಪ ಸಮಾಧಾನವಾಗುತ್ತೆ. ಸೀತಾ, ಮೈಯಲ್ಲಿ ಆರಾಮವಿಲ್ಲದಿದ್ದರೆ ಆಹಾರ ಸವಿಸಬಾರದು. ಅದರಲ್ಲಿ ಇಂದು ಆದಿಶಕ್ತಿ ಮರಗಮ್ಮ ತಾಯಿ ಜಾತ್ರೆ ಇದೆ. ದೇವರಿಗೆ ಹೋಗಿ ಕಾಯಿ ಕರ್ಪೂರ ಕೊಟ್ಟು ದರ್ಶನ ಪಡೆದುಕೊಂಡ ಬಾ ಸೀತಾ. ಹೌದು, ಇವತ್ತು ಆ ಮರಗಮ್ಮ ದೇವಿ ಜಾತ್ರೆ ಇದೆ. ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಮರ್ತೇ ಬಿಟ್ಟಿದೆ. ಈಗಲೇ ಹೋಗ್ತೀನಿ. ಸರ್, ನಿಮ್ಮ ಕಾಗದ ಬಂದಿದೆ, ತೆಗೆದುಕೊಳ್ಳಿ. ಬಾರಪ್ಪ. ಯಾರಿಂದ ಬಂದಿದೆ ಈ ಕಾಗದ? ನನ್ನ ಪೂಜೆ ತಂದೆ ತಾಯಿಯಂತಿರುವ ಪ್ರೀತಿ ಅಣ್ಣ ಅತ್ತಿಗೆರಿಗೆ ನಿನ್ನ ತಮ್ಮ ಲಕ್ಷ್ಮಣ ಮಾಡುವ ನಮಸ್ಕಾರಗಳು. ನಾನು ಕೆಲಸಕ್ಕೆ ಬಂದ ಮೇಲೆ ನಾನು ಕೆಲಸದ ಒತ್ತಡದಿಂದ ಪತ್ರ ಬರೆಯಲಾಗಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು. ನಾನು ಇಲ್ಲಿ ಆರಾಮದಿಂದ ಇದ್ದೇನೆ. ಅಣ್ಣ, ದಿನಾಲೂ ನನ್ನ ಅತ್ತಿಗೆನ ನೋಡಲು ಜೀವ ಬಹಳ ನೆನೆಸುತ್ತದೆ. ಒಂದು ಸಲ ಬಂದು ಹೋಗಬೇಕಾದರೆ ಸೆಂಟ್ರಲ್ದವರು ಆದೇಶದಂತೆ ಇಲ್ಲಿ ನನಗೆ ತುಂಬ ಕೆಲಸವಿದೆ. ಅತ್ತಿಗೆ ಆರೋಗ್ಯದ ಕಡೆಗೆ ಹೆಚ್ಚಿನ ಕಾಳಜಿ ವಹಿಸು. ಮತ್ತೊಂದು ವಿಷಯ ಏನೆಂದರೆ, ಇದೇ ವಾರದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೆಲಸವಿದ್ದ ಕಾರಣ ನಾನು ಬರಬೇಕಾಗಿದೆ. ನಾನು ನಮ್ಮ ಜಿಲ್ಲೆಗೆ ಬಂದರೆ ತಮಗೆ ಭೇಟಿಯಾಗಿ ಬರ್ತೀನಿ. ಬಂದ ನಂತರ ಎಲ್ಲ ವಿಷಯ ತಿಳಿಸುತ್ತೇನೆ. ತಂಗಿ ಶಿಲ್ಪ ಬಂದಿದ್ದರೆ ಅವಳಿಗೂ ಕಿರಣಿಗೂ ನನ್ನ ಆಶೀರ್ವಾದ ತಿಳಿಸು. ನನ್ನ ಪ್ರೀತಿ ಅತ್ತಿಗೆಗೆ ನನ್ನ ಅನಂತ ನಮಸ್ಕಾರ ತಿಳಿಸು. ಇಂತಿ ನಿನ್ನ ತಮ್ಮ ಲಕ್ಷ್ಮಣ. ಸೀತಾ, ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನೋಡು ನೋಡು, ನಿನ್ನ ಮೈದುನ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸುತ್ತಾನೆ. ಸೀತಾ, ದೇವರಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ ಪ್ರಸಾದ ತೆಗೆದುಕೊಂಡು ಬಾ ಸೀತಾ. ಆಯ್ತು, ನಾನು ಬೇಗನೆ ದೇವಸ್ಥಾನಕ್ಕೆ ಹೋಗ್ತೀನಿ. ಏನಿದು? ಆ ತಾಯಿ ಮರಗಮ್ಮ ತಾಯಿಗೆ ಸಲ್ಲಬೇಕಾದ ಎಡೆ ತಟ್ಟಿ ನೆಲಕ್ಕೆ ಬಿದ್ದು ಮಣ್ಣು ಪಾಲುವಾಯ್ತಲ್ಲ, ಇದೇನಿದು ಅಪಶಕುನ? ಯಾವತ್ತಿಂದ ಅಪಶಕುನ ಆಗಿರ್ಲಿಲ್ಲ. ಬಹುಶಃ ಆ ಮರಗಮ್ಮ ತಾಯಿ ನಮ್ಮ ಮೇಲೆ ಸಿಟ್ಟಾಗಿದ್ದಾಳೆ ಅಂತ ಕಾಣುತ್ತೆ. ಯಾಕೋ ನನ್ನ ಸೊಂಟ ಕೂಡ ತುಂಬಾ ನೋಯ್ತಾ ಇದ್ದೇನೆ. ಬೆಳಗ್ಗೆಯಿಂದ ಬಲ್ಗನ್ನು ಒಂದೇ ಸಮಯ ಪಡ್ಕೊಳ್ತಾ ಇದ್ದೆ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋದೇ ಬೇಡ, ಬೇಕಿದ್ರೆ ನಾಳೆ ಹೋಗ್ತೀನಿ. ಸೀತಾ, ದೇವರಿಗೆಂತ ಹೊರಟವಳು ಹೋಗುವುದು ಸುಳ್ಳ ಮಾಡಬೇಡ. ಇದೆಲ್ಲ ಮೂಢನಂಬಿಕೆ. ಸೀತಾ, ನಿನ್ನ ಕೈಯೊಳಗಿನ ತಟ್ಟಿ ಬೀಳಕ್ಕ ಅದಕ್ಕೂ ಏನೂ ಸಂಬಂಧವಿಲ್ಲ. ನೀನು ಧೈರ್ಯದಿಂದ ಹೋಗಿ ದರ್ಶನ ಪಡೆದುಕೊಂಡು ಬಾ ಸೀತಾ. ನೀ ಬರೋ ತನಕ ನಿನ್ನ ದಾರಿನೇ ಕಾಯ್ತೀನಿ. ಮಾತನ್ನು ಕೇಳಿ, ಇವತ್ತು ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗೋದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ತಾ ಇಲ್ಲ. ಬೇಕಿದ್ರೆ ನೀವು ಬನ್ನಿ, ಇಬ್ಬರು ಕೂಡಿ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ. ಹುಚ್ಚಿ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಅದರಾಗ ಇಂದು ಗುಡಿಯೊಳಗ ಬಹಳ ಗದ್ದಲ.
ನನಗೆ ಆರಾಮ ಆಗಿಂದ ನಾನೇ ಹೋಗಿ ದರ್ಶನ ಪಡೆದುಕೊಂಡು ಬರುತ್ತೇನೆ. ಆ ತಾಯಿ ದರ್ಶನದ ಸಲುವಾಗಿ ದೂರದ ಊರಿಂದ ಭಕ್ತರ ಬಂದು ದರ್ಶನ ಪಡೆದುಕೊಂಡು ಹೋಗುತ್ತಾರೆ. ನಾವು ಇಲ್ಲೇ ಇದ್ದು ದರ್ಶನ ಪಡೆದುಕೊಂಡು ಹೋಗೋದು ಬಿಟ್ರೆ ತಪ್ಪಾಗುತ್ತದೆ. ಅದರ ಸಲುವಾಗಿ ನೀನು ಒಬ್ಬಕ್ಕನೇ ಹೋಗಿ ದರ್ಶನ ಪಡೆದುಕೊಂಡು ಬಾ. ಸೀತಾ, ನೀ ಬರೋ ತನಕ ನಿನ್ನ ದಾರಿನೇ ಕಾಯ್ತೀನಿ ಸೀತಾ. ನಾನು ಆದಷ್ಟು ಬೇಗನೆ ಬಂದ್ಬಿಡ್ತೀನಿ. ಯಾಕೋ ನನ್ನ ಹೃದಯದಲ್ಲಿ ಒಂದು ಸೌರ ಚುಚ್ಚುದಂತೆ ದೇವರ ಹೆಚ್ಚಿ ಇದ್ದಂತಹ ದೈವ ಸಂಕಲ್ಪ ಎದ್ದವರು ಯಾರು? ಈ ಜಗದಲ್ಲಿ ಅಳೆದವನು ಅವನೇ, ನಗಿಸವನು ಅವನೇ. ವಿಚಿತ್ರವಾಗಿದೆ ಈ ದೈವ ಲೀಲೆ. ಕೊಡುವ ಸಾಲವನ್ನು ಕೊಡುವುದು ಬಿಟ್ಟು ಮನೆಯಲ್ಲಿ ಹಾಯಾಗಿ ಮನೆಕೊಂಡಿಯಲ್ಲ, ನಾಚಿಕೆ ಬರಲಿಲ್ಲ ನಿನ್ನ ಜನ್ಮಕ್ಕೆ? ಅವನಿಗೇನು ಗೊತ್ತು, ಇಂಥ ಬಂಡ ನನ್ನ ಮಕ್ಕಳು ಇರುವುದರಿಂದಲೇ ಸಾಲವನ್ನು ಕೊಟ್ಟ ಶ್ರೀಮಂತರು ಹಾಳಾಗಿ ಹೋಗುವರು. ನಾನು ನಿಮ್ಮ ಸಾಲ ತೀರಿಸಿ ಋಣ ಮುಕ್ತನಾಗುತ್ತೇನ್ರಿ. ಇಷ್ಟು ದಿನ ಬಿಟ್ಟಂಗ ಇನ್ನು ಮ್ಯಾಲ ಬಿಡುವುದಿಲ್ರಿ. ಯಜಮಾನ್ರಿ, ಇಲ್ಲಿ ತನಕ ತೊಡ್ಕೊಂಡಿರಿ, ಇನ್ನೂ ಸ್ವಲ್ಪ ದಿನ ಅವಕಾಶ ಮಾಡಿಕೊಡ್ರಿ. ನಿಮ್ಮ ಸಾಲಕ್ಕೆ ಬಡ್ಡಿ ಸಮೇತ ಕೊಟ್ಟು ಚುಕ್ತ ಆಗ್ತೇನ್ರಿ ಅಪ್ಪ. ಲೇ ಬಡರಾಮ, ಇತ್ತ ನಿನ್ನ 1 ಎಕರೆ ಜಮೀನನ್ನು ನಮ್ಮ ಸಾಹುಕಾರಿಗೆ ಮಾರಿಬಿಡು. ಯಾಕೆ ಸಾಲದಲ್ಲಿ ಬಿದ್ದು ಕೊರಗುವೆ? ಆಯ್ತ್ರಿ ಅಪ್ಪ, ಇದ್ದ 1 ಎಕರೆ ಜಮೀನನ್ನು ಮಾರಿ ನನ್ನ ತಂಗಿ ಶಿಲ್ಪಾಳ ಮದುವೆ ಮಾಡಿಬಿಟ್ಟೆ. ಇರಕಾಯಿದೊಂದು ಮನಿ ಐತಿ, ಇದನ್ನು ಮಾರಿ ಕೊಡು ಅಂದ್ರ ಕೊಡುತ್ತೀನಿ. ಅದರ ಸಲುವಾಗಿ ಇನ್ನಷ್ಟು ಕಾಲ ಅವಕಾಶ ಮಾಡಿಕೊಡು ಅಂತೇಳಿ ನಿಮ್ಮ ಕಾಲು ಹಿಡಿದು ಕೇಳ್ತೇನೆ ರೀ ಅಪ್ಪ. ನನ್ನ ಪಾದ ಮುಟ್ಟಿ ಯೋಗ್ಯತೆ ನೀನು ಇಟ್ಟುಕೊಂಡಿಲ್ಲ. ಲೇ ಮಗನೇ ರಾಮ್ಯ, ಇಲ್ಲ ಸಲ್ಲದ ವಿಷಯವನ್ನು ನನ್ನ ಮಗನ ತಲೆಯಲ್ಲಿ ತುಂಬಿಸಿ ಭಿಕ್ಷುಕರ ಸಂಬಂಧವನ್ನು ಬೆಳೆಸಿ ನಿಮಗೆ ಯಾಕೆ ಬೇಕಲೇ ನಮ್ಮಂತ ದೊಡ್ಡವರ ಸಹವಾಸ? ಮಣ್ಣಿನ ತಟ್ಟಿಯಲ್ಲಿ ತಿನ್ನದ ಬಿಟ್ಟು ಚಿನ್ನದ ತಟ್ಟಿಗೆ ಆಸೆ ಪಟ್ಟಿರಲೇ ಹಲ್ಕ ನನ್ನ ಸುಳೆ ಮಕ್ಕಳೇ. ನಿನ್ನ ತಂಗಿಯ ಮದುವೆ ಮಾಡಿ ನನ್ನ ಮಗನೆಂಬ ಮಮತೆಯನ್ನು ಕಡಿದು ಹಾಕಿದ ಪಾಪಿಗಳು ನಿಮ್ಮನ್ನು ಜೀವಂತವಾಗಿ ಸುಟ್ಟರೂ ನನ್ನ ಸಿಟ್ಟು ತೀರುವುದಿಲ್ಲ. ಈ ನನ್ನ ಆಕ್ರೋಶಕ್ಕೆ ನೀವೇ ಕಾರಣ. ಸಾವುಕಾರ್ರೆ, ನಿಮ್ಮ ಮಗ ನಮ್ಮ ಮನೆಗೆ ಬಂದು ಬಲವಂತವಾಗಿ ನಿಮ್ಮ ತಂಗಿನ ಕೊಟ್ಟು ಮದುವೆ ಮಾಡಿಕೊಡು ಎಂದು ಕೇಳಿದ. ಇದಕ್ಕೆ ನೀವು ಒಪ್ಪದಿದ್ದರೆ ಈ ಜನ್ಮ ಪರ್ಯಂತ ಬ್ರಹ್ಮಚಾರಿಯಾಗಿ ಸಾಯಿ ಎಂದು ಕೇಳಿದ. ಸಾವುಕಾರ್ರೆ,
ನಾವೇನು ನಮ್ಮ ತಂಗಿನ ಬಲವಂತವಾಗಿ ನಿಮ್ಮ ಮಗನಿಗೆ ಕೊರಳಿಗೆ ಹಾಕಿಲ್ಲ. ತಾವು ಇಬ್ಬರು ಪ್ರೀತಿಸಿ ಕೊನೆಗೂ ಮದುವೆ ನಿರ್ಧಾರಕ್ಕೆ ಬಂದಾಗ ಮದುವೆ ಮಾಡಿ ಕೊಡಬೇಕಾಯ್ತು. ಎಷ್ಟೊಂದು ಸಕ್ಕು ಆಕಾಶ ಭೂಮಿ ಹೋಲಿಸು ನೋಡುವ ನರದ ಮಳೆಗೆ ನಿಮ್ಮನೆ ಸುಮ್ಮನೆ ಬಿಡಬಾರದು. ನಿಮ್ಮನ್ನು ಚಿತ್ರಹಿಂಸ ಕೊಟ್ಟು ಕೊಲ್ಲಿದಾಗಲೇ ನಮ್ಮಂತ ಶ್ರೀಮಂತರಿಗೆ ಒಂದು ಬೆಲೆ ಸಿಗುವುದು. ಹಾಕಲಿ ಈ ಮಗನಿಗೆ ಚಾಟಿ ಏಟನ್ನು. ಆಗಲೇ ಸೌಕರ್ಯ ಇಷ್ಟು ಹೇಳಿಬಿಟ್ಟರೆ ಸಾಕು. ತಮ್ಮ ಲಕ್ಷ್ಮಣ ಅಮ್ಮ ಸಾಕು ನಿಲ್ಲಿಸಿ ಈ ನಿನ್ನ ಚಾಟಿ ಏಟು. ತಾಳಲಾರೆ, ಮೊದಲೇ ನನ್ನ ಮೈಯಲ್ಲಿ ಹುಷಾರಿಲ್ಲ. ಸಾವುಕಾರೆ, ಮಾಡಿದ ತಪ್ಪಿಗೆ ಕ್ಷಮ ಕೇಳುತ್ತೀನಿ. ಇದೊಂದು ಸಲ ನನ್ನನ್ನು ಬಿಟ್ಟು ಬಿಡು ಸಾವುಕಾರೆ. ಬಾಯಿ ಮುಚ್ಚು ರಾಮ್ಯ. ಮಾಡಿದ ತಪ್ಪನ್ನು ಒಪ್ಪಿಕೊಂಡಿರುವೆ. ಈಗ ಸಾಲ ಸಹಿತ ಈಗಿಂದೀಗಲೇ ತೀರಿಸಬೇಕು. ಆಯ್ತಪ್ಪ, ಹೇಳಿದ್ನಲ್ಲ, ಆದಷ್ಟು ಬೇಗ ಕೊಟ್ಟು ಬಿಡುತ್ತೇನೆ. ಮಾತಿಗೆ ಮಾತಿ ಬೆಳೆಸಿ ಏನೂ ಪ್ರಯೋಜನ ಇಲ್ಲ. ನಾನು ಮೊದಲು ಹೇಳಿದಂಗೆ ಈ ನೀ ಮೂವರಲ್ಲಿ ನಿನ್ನ ಹೆಂಡತಿಗೆ ಸೆರುಗು ಹಾಸಲು ಹೇಳು. ಇಲ್ಲ ಅಂದ್ರ ಮಗನೇ ಎಲೆ ಶ್ರೀಮಂತಿಕ ಸೊಕ್ಕ ತುಂಬಿದ ಕೋಟಿ ನನ್ನ ಮಗನೇ, ಬಡವರೇ ಇರಬಹುದು, ನಿಮ್ಮಂತ ಹೇಸಿಗೆ ತಿನ್ನುವ ಹಲಕ ಕೆಲಸ ಮಾಡುವುದಿಲ್ಲ. ಲೇ ಅಂತೂ ನಿನ್ನ ಕೊಬ್ಬು ಕಾಣಿಸ್ತದೆ. ಹಾಕಲಿ ಈ ಮಕ್ಕಳಿಗೆ ಚಾಟಿ ಏಟನು. ತಮ್ಮ ಲಕ್ಷ್ಮಣ ಪ್ರೇಮರಾಜ್, ಇದೆಲ್ಲ ಯಾಕೆ ಯಾಕೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ? ಸೀತಾ, ಇದು ಎಲ್ಲ ಶ್ರೀಮಂತರು ಬಡವರಿಗೆ ಕೊಡುವ ಉಡುಗೊರೆ. ಯಾಕೆ ಇವರಲ್ಲಿ ಕರುಣೆ ಎಂಬುದೇ ಇಲ್ಲ. ಕಟುಕರಿಗಿಂತ ಕೀಳಾಗಿದೆ ಇವರ ಹೃದಯ. ಇದೆಲ್ಲ ಏನ್ ನಾನು ಹೇಳುತ್ತೇನೆ, ನಿನ್ನ ಗಂಡ ಸಾಲ ಮಾಡಿದ ಕಾರಣಕ್ಕೆ ಅಷ್ಟೇ ಅಲ್ಲ, ನಮ್ಮ ಶ್ರೀಮಂತರ ಏಕೈಕ ಪುತ್ರ ಕಿರಣನಿಗೆ ನಮ್ಮ ಶಿಲ್ಪಾಳ ಮದುವೆ ಮಾಡಿ ಕೊಟ್ಟದ್ದಕ್ಕಾಗಿ ಇನ್ನು ಸಾಕು, ಏನಾದರೂ ಹೇಳಬೇಕಾಗಿತ್ತು. ದಯವಿಟ್ಟು ಯಾವುದೇ ಕಾರಣದ ಮೂಲಕ ನಮ್ಮ ಮೇಲೆ ಸೇರಿ ತೀರಿಸಿಕೊಳ್ಳುವ ಮಾತನ್ನ ಮಾತ್ರ ಮಾತಾಡಬೇಡಿ. ನಿಮ್ಮ ಕೈ ಮುಗಿಸ್ತೇನೆ. ಬೇಕಿದ್ರೆ ಈ ನಮ್ಮ ಮನೆಯನ್ನ ಮಾರಿ ನಿಮ್ಮ ಸಾಲ ತೀರಿಸ್ಕೊಳ್ಳಿ. ದಯವಿಟ್ಟು ನಮಗೆ ಇಂಥ ಚಿತ್ರಹಿಂಸೆ ಕೊಡಬೇಡಿ. ಈ ರೀತಿ ನರಳಿ ಸಾಯೋದಕ್ಕಿಂತ ಒಂದೇ ಒಂದ್ಸಲ ನಮ್ಮನ್ನ ನೇಣು ಹಾಕಿ ಜೀವಂತವಾಗಿ ಕೊಂದ್ಬಿಡಿ. ನಿಮ್ಮನ್ನು ಹಾಗೆ ಕೊಲ್ಲೋದು ಬಿಡುವುದಿಲ್ಲ. ನಿಮ್ಮನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲಿದಾಗಲೇ ನಮ್ಮಂತ ಶ್ರೀಮಂತರಿಗೆ ಒಂದು ಬೆಲೆ ಸಿಗುವುದು. ಶ್ರೀಮಂತಿಕೆಗೆ ಬೆಂಕಿ ಹಾಕ ಇಷ್ಟೊಂದು ಕನಿಕರದಿಂದ ಕೇಳಿಕೊಂಡ್ರು
ನಿಮಗೆ ಕರುಣೆ ಎಂಬುದೇ ಇಲ್ವೇನು? ಶ್ರೀಮಂತ್ರಿ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ನಮ್ಮನ್ನ ಬದುಕೋದಕ್ಕೆ ಬಿಟ್ಬಿಡಿ. ನಿಮ್ಮ ನಿನ್ನ ಮೈಸೂರಿನ ಕಡೆಯಿಂದ ವಧಿಸಿದವಳು ಆ ಸಿಟ್ಟು ನಾನಿನ್ನೂ ಮರೆತಿಲ್ಲ. ಈ ಅವಕಾಶಕ್ಕಾಗಿ ಇಷ್ಟು ದಿನ ಕಾದಿರುವೆ. ಇಂದು ಬಂದಿದ್ದು ಈ ಶುಭ ದಿನ. ಎಲ್ಲೋ ಭಂಡ, ನಾನ್ ಮನಸ್ಸು ಮಾಡಿದ್ರೆ ಆವತ್ತಿ ನಿನ್ನ ಕೊಚ್ಚಿಕೊಳ್ಬಹುದಾಗಿತ್ತು. ನೀನೊಬ್ಬ ಮನುಷ್ಯನಾಗಿ ಬಾಳೆ ಅಂತ ನನ್ನ ಮೈದುನನಿಗೆ ಹೇಳಿ ಸಮಾಧಾನ ಮಾಡಿದೆ. ನೀನು ಈ ರೀತಿ ಆಗ್ತಿ ಅಂತ ನನಗೆ ಮೊದಲೇ ಗೊತ್ತಿದ್ದೆ. ನನ್ನ ಮೈದುನ ಆವತ್ತಿ ನಿನ್ನ ಸುಟ್ಟು ಹಾಕ್ಬಿಡ್ತಾ ಇದ್ದ, ಸುಟ್ಟು ಹಾಕ್ಬಿಡ್ತಾ ಇದ್ದ. ಈಗ ನಾವು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ, ನಿಮ್ಮನ್ನು ಸುಟ್ಟು ಹಾಕಿ ಬಿಡುತ್ತೇವೆ. ನಾವಿಲ್ಲಿಂದ ಕಾಲ್ ತೆಗೆಯಬೇಕಾದರೆ ಏ ಸೀತಾ, ತುಂಬು ಗರ್ಭಿಣಿಯಾದ ಈ ನಿನ್ನ ಸುಖದ ರುಚಿ ನೋಡಬೇಕಾಗುತ್ತದೆ. ಎಲೆ ಬಂಡ ನನ್ನ ಮಕ್ಕಳೇ, ಸಿಕ್ಕ ಸಿಕ್ಕಂತ ಮಾತನಾಡಿದ್ರೆ ನಿಮ್ಮ ರಕ್ತ ಕುಡಿದ ಬೆಟ್ಟನ ಮಕ್ಕಳೇ. ಏಯ್! ನಿನ್ನ ರಕ್ತ ಕುಡಿಯಲು ನಿನ್ನನ್ನು ಜೀವಂತವಾಗಿ ಬಿಟ್ಟರಲ್ಲವೇ? ಆ ಕೆಲಸ ನಾವೇ ಮಾಡುತ್ತೇವೆ. ಈಗ ಕರಿಯ ಗಂಡ ಹೆಂಡತಿಗೆ ಸೊಕ್ಕು ಬಾಳ ಇದ್ದಂಗಂದ್ರೆ ಹಾಕಲೇ ಈ ಮಕ್ಕಳಿಗೆ ಚಾಟಿ ಏಟನ್ನು. ಅಮ್ಮ ಈಗ ಮುಗಿಯಿತು ನನ್ನ ಸಂಪೂರ್ಣ ಛಲ. ಏಯ್! ಪಾಪಿಗಳೇ, ಕೊನೆಗೂ ಮೋಸ ಮಾಡಿ ಹೆಜ್ಜೆ ಹೆಜ್ಜೆಗೂ ಹೊಂಚಾಕುತ್ತೈತೆ ಮೋಸಾನೋ ಮಾಯೆ. ಹೆಜ್ಜೆ ಕಟ್ಟಿ ಕುಣಿ
ಕುಣಿದಾಡುತ್ತೈತೆ ಸಾವು ಎಂಬೋ ಛಾಯೆ ಕೆಡುಕಿನ ಜನಗಳ ಭೋರ್ಗರೆತ ಎತ್ತಣ ಹೊಯ್ದಿದೆ ಈ ಸೆಳೆತ ಬದುಕಿನ ಬವಣೆಯ ಈ ತಿರುಳ ಕೊನೆಗೂ ಈ ರೀತಿ ಆಗ್ಬೇಕು ಅಂತ ನನ್ನ ತಳವನ್ನು ಬರೆದು ಕಳಿಸ್ಬಿಟ್ಟು ಆ ಪಾಪಿಗಳು ಕೊಡುವ ಚಿಕ್ಕ ಹಿಂಸೆ ತಾಳಾರ್ದೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟೆ. ನನ್ನ ಗಂಡನ ಕಣ್ಣೆದುರಿನಲ್ಲೇ ನನ್ನ ಶೀಲಹರಣ ಮಾಡಿಬಿಟ್ರು ಪಾಪಿಗಳು. ಗಂಡ ಈ ರೀತಿ ಆಗ್ಬೇಕು ಅಂತ ಈ ಪಾಪಿ ತಾಯಿ ಹೊಟ್ಟೆಲಿ ಹುಟ್ಟು ಬಂದೇನಮ್ಮ. ಪಾಪಿ ತಾಯಿ ಹೊಟ್ಟೆಲಿ ಹುಟ್ಟು ಬಂದೀಯ ಸ್ವಾಮಿ. ಎದ್ದೇಳ್ರಿ, ಯಾಕೆ ಮಲಗಿದ್ದೀರ? ನೋಡಿ, ನಿಮ್ಮ ಮಗಳು ನಮ್ಮ ಅಮ್ಮ ಹೀಗೆ ಯಾಕೆ ಮಲಗಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಎದ್ದೇಳಿ ಸ್ವಾಮಿ. ಸೀತಾ 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 ಹತ್ತು ಕರೆದರೂ ಕೇಳವರು ಯಾರಿಲ್ಲ ಈ ಜಗದಲ್ಲಿ. ಮಾನವ ಕುಲಕ್ಕೆ ಮೋಸ ಮಾಡಲಾರದೆ ನೋಡ ಗುಡಿಯಲ್ಲಿ ಕಲ್ಲಾಗಿ ಕುಂತಿದ್ದಾರೆ ಆ ದೇವರು. ಆ ದೇವರಿಗೆ ನಮ್ಮ ಮೇಲೆ ಕರುಣೆ ಎಂಬುದೇ ಇಲ್ಲ ಸ್ವಾಮಿ, ಕರುಣೆ ಎಂಬುದೇ ಇಲ್ಲ. ಕೊನೆಗೂ ಆ ದುಷ್ಟ ಶ್ರೀಮಂತರ ಕಾಲ್ ತುಳಿತಕ್ಕೆ ಸಿಕ್ಕು ನಮ್ಮ ಸಂಸಾರ ನುಚ್ಚು ನೂರಾಗಿ ಹೋಯ್ತು. ನುಚ್ಚು ನೂರಾಗಿ ಹೋಯ್ತು. ನಮ್ಮನ್ನ ಈ ರೀತಿ ಕಷ್ಟಪಡಿಸ್ಬೇಕು ಅಂತ ನಿನ್ನ ಆಟದಲ್ಲಿ ತಿರುಗಿಸ್ಬೇಕು ಅಂತ ಈ ಭೂಮಿ ಮೇಲೆ ಹುಟ್ಟಿದೆಯಾ ಅಂತಂದ್ರೆ ಸೀತಾ, ಆ ದೇವರಲ್ಲಿ ನಾವು ಬೇಡಿ ಬಂದದ್ದು ಇಷ್ಟೇ. ಸೀತಾ, ನಮಗೆ ಕೊಡುವ ಕಷ್ಟಗಳು ಸಾಕು ಮಾಡುತ್ತೇವೆ. ಇನ್ನು ಮುಂದೆ ಮತ್ತೊಬ್ಬರಿಗೆ ಈ ರೀತ ಕಷ್ಟ ಕೊಡಬೇಡ ಸೀತಾ. ಸೀತಾ, ನಾನಿನ್ನು ಬದುಕಲಾರೆ ಸೀತಾ. ತಾರೆ ತಾರೆ ನನ್ನ ಮಗುವನ್ನು, ನನ್ನ ಮಗುವನ್ನು ನನ್ನ ಮಗುವನ ಮುಖ ಕಣ್ಣಾರಿ ನೋಡಿ ಸಾಯುತ್ತೇನೆ. ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡ್ರಿ. ನನ್ನನ್ನು ಒಬ್ಳೆ ಆಗಿ ಬಿಟ್ಟು ಹೋಗ್ಬೇಡಿ. ನಾನು ನಿಮ್ ಜೊತೆಯಲ್ಲೇ ಬರ್ತೀನಿ. ನನ್ನನ್ನು ನಿಮ್ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಸ್ವಾಮಿ. ಮಗು, ನಮ್ಮಂತ ಪಾಪಿ ತಂದೆ ತಾಯಿಯಲ್ಲಿ ಹುಟ್ಟಿ ಬರಬೇಕೆಂದು ಕುಳಿತಿದ್ದೇನಮ್ಮ. ಕೊನೆಯದಾಗಿ ನಿನ್ನ ಮುಖ ನೋಡುವ ಭಾಗ್ಯ ಸಿಕ್ಕಿದ್ದಮ್ಮ. ಮಗು, ನೀನು 106 ವರ್ಷ ಸುಖವಾಗಿ ಬಾಳಮ್ಮ ಮಗು. ಬನ್ನಿ ಡಾಕ್ಟ್ರೆ, ಈ ನನ್ನ ದೇವರು ಹುಚ್ಚಾಗಿ ಮಾತಾಡ್ತಾ ಇದ್ದಾರೆ. ಏನಾಗಿದೆ ಅಂತ ಏನಮ್ಮ ಇದೆಯಲ್ಲ? ದುಷ್ಟ ಶ್ರೀಮಂತರು ನಮ್ಮ ಮೇಲೆ ಮಾಡಿರುವಂತ ಅತ್ಯಾಚಾರ. ಕೊನೆಯದಾಗಿ ನನ್ನ ಪತಿಗೆ ಜೀವ ಉಳಿಸ್ಕೊಡಿ ಅಂತ ನಿಮ್ಮ ಕಾಲಿಗೆ
ಆಗಲಿ ಅಮ್ಮ, ನನ್ನ ಕೈಲಾದ ಮಟ್ಟಿಗೆ ಅವನನ್ನು ಟ್ರೀಟ್ಮೆಂಟ್ ಮಾಡ್ತೀನಿ. ಸೋ ಸಾರಿ, ಆ ದೇವರು ನಿನ್ನ ಗಂಡನನ್ನೇ ಕಾಪಾಡಬೇಕು. ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪತಿಗೆ ಏನೂ ಆಗೋದಿಲ್ಲ. ಸ್ವಾಮಿ. ಸೀತಾ, ನಿನ್ನ ಬಾಯಲ್ಲಿ ರಕ್ತ. ನಾನು ಮುತ್ತೈದೆಯಾಗಿ ಸಾಯ್ಬೇಕಂತ ಈಗಾಗಲೇ ವಿಷಯವನ್ನ ಕುಡಿದ್ಬಿಟ್ಟಿದ್ದೇನ್ರಿ. ಕೊನೆಯದಾಗಿ ನಿಮ್ಮ ಪಾದಗಳಿಗೆ ನಮಸ್ಕರಿಸ್ಬೇಕು ಅಂತ ಆಸೆ ಆಗ್ತಾ ಇದೆ. ದಯವಿಟ್ಟು ನನಗೆ ಆಶೀರ್ವಾದ ಮಾಡ್ರಿ. ನನಗೆ ಮುಂದಿನ ಜನ್ಮ ಅಂತ ಇದ್ದಿದ್ದಾದ್ರೆ ಮತ್ತೆ ನಿಮ್ಮ ಹೆಂಡತಿಯಾಗಿ ಬಂದು ನಿಮ್ಮ ಸೇವೆ ಮಾಡ್ತೀನಿ. ನಿಮ್ಮ ಸೇವೆ ಮಾಡ್ತೀನಿ. ಸ್ವಾಮಿ, ದಯವಿಟ್ಟು ದಯವಿಟ್ಟು ಈ ನಿಮ್ಮ ಸೀತಾಳ ನನಗೆ ನಗ್ಸಾಕ್ ಕೊಟ್ಟು ಕಳಿಸಿ. ಒಂದೇ ಒಂದ್ಸಲ ನಗ್ರಿ. ಒಂದೇ ಸೀತಾ, ನಿನ್ನ ಸಂತೋಷವೇ ನನ್ನ ಸಂತೋಷ. ಸೀತಾ, ಸೀತಾ, ನಿನ್ನಂತ ಹೆಂಡತಿಯನ್ನು ಪಡೆದು ನಿನಗೆ ಯಾವುದೇ ಸುಖ ಕೊಡಲಿಲ್ಲ. ಸೀತಾ, ಬರೇ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಆಯ್ತು. ಸೀತಾ, ಕೈ ತೊಳೆಯುವಂತೆ ಆಯ್ತು. ಸೀತಾ, ಸೀತಾ, ಈಗ ನಿನ್ನ ಮನಸ್ಸಿಗೆ ಸಮಾಧಾನವಾಯ್ತು. ಸೀತಾ, ಮನಸ್ಸಿಗೆ ಬಂತು ಬಿಟ್ಟು ಹೋಗಕ್ಕೆ ಕಾರಣ ಹೇಳುವೆಯ, ಕಾರಣ ಹೇಳುವೆಯ. ಒಬ್ಬಳ ಬಿಟ್ಟು ಒಬ್ಬಳ ಹೋಗಕ್ಕೆ ಒಪ್ಪಿಗೆ ಹೇಳುವೆಯ, ಒಪ್ಪಿಗೆ ಕೇಳುವೆಯ. ಪಾಪಿ ನಾನು, ಪುಣ್ಯ ನೀನು, ದೇವರಲ್ಲಿ ದೀಪವು ನೀನು. ಸೀತಾ, ಸೀತಾ, ಕೊನೆಗೂ ನನ್ನನ್ನು ಬಿಟ್ಟು ಹೊರಟಿ ಹೋದೆಯಾ? ಸೀತಾ, ನನ್ನ ಹೆಂಡತಿಯನ್ನು ನಿನ್ನ ಒಡಿಲಿನಲ್ಲಿ ಕರೆದುಕೊಂಡು ಬಿಟ್ಟೆಯಾ? ಓ ದೇವ, ಈಗ ನಿನ್ನ ಮನಸ್ಸಿಗೆ ತೃಪ್ತಿ ಆಯಿತೆ. ರಾಮ, ಸಮಾಧಾನ ಮಾಡ್ಕೊರಪ್ಪ. ದೇವರು ನಿಮಗೆ ಇಂಥ ಕಷ್ಟ ಕೊಡಬೇಡದಾಗಿತ್ತು. ಡಾಕ್ಟರ್, ಡಾಕ್ಟರ್, ನಾವು ದೇವರಲ್ಲಿ ಬೇಡಿ ಬಂದದ್ದು ಇಷ್ಟೇ. ಡಾಕ್ಟರ್, ಕೊನೆಯದಾಗಿ ನನ್ನದೊಂದು ಮಾತನಾಡಿಸಿಕೊಡುತ್ತೀರ ಡಾಕ್ಟರ್? ಹೇಳಪ್ಪ. ನನ್ನ ತಮ್ಮ ತಂಗಿಗೆ ಈ ವಿಷಯ ತಿಳಿಸಿ ನನ್ನ ಅರಿಯದ ಈ ಹಸುಗೂಸನ್ನು ನಮ್ಮ ಒಡಿನಲ್ಲಿ ಬೆಳೆದು ದೊಡ್ಡವಳಾಗಿ ಭಾಗ್ಯ ಬೇಡಿ ಬಂದಿಲ್ಲ ಡಾಕ್ಟರ್. ಡಾಕ್ಟರ್, ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಡಾಕ್ಟರ್, ತೆಗೆದುಕೊಳ್ಳಿ ಡಾಕ್ಟರ್ ಈ ಮಗುವನ್ನು. ಒಬ್ಬ ಇರುವ ನನ್ನ ತಮ್ಮ ಲಕ್ಷ್ಮಣ ಬಂದರೆ ಈ ಮಗುವನ್ನು ಒಪ್ಪಿಸಿ ಬಿಡು ಡಾಕ್ಟರ್, ಒಪ್ಪಿಸಿ ಬಿಡು. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದು, ಬರಿ ಪಾತ್ರಧಾರಿಯು ತಿಳಿಯೋ. ರಾಮ,
ನಿನ್ನ ಮಗು ಸತ್ತು ಹೋಗಿದೆಯಪ್ಪ. ಡಾಕ್ಟರ್, ನನ್ನ ಮಗು ನನ್ನಿಂದ ದೂರವಾಯಿತೆ. ಇಲ್ಲ ಡಾಕ್ಟರ್, ಇಲ್ಲ ಡಾಕ್ಟರ್, ನನ್ನ ಮಗು ತನ್ನ ತಾಯಿ ಹತ್ತಿರ ಹೊರಟು ಹೋಯಿತೆ. ಸೀತಾ, ಸೀತಾ, ನಿನ್ನ ಮಗಳು ನಿನ್ನ ಹತ್ತಿರ ಬಂದಿದ್ದಾಳೆ. ಅಯ್ಯೋ ದೇವರೇ, ನಮ್ಮ ಔಷಧ ಪುಡಿ ಇದೊಂದಾದರೂ ಬಿಡಬಾರದೆ ಅವ. ನನ್ನ ಹೆಂಡತಿಯ ಮಗುವನ್ನು ಆ ಒತ್ತಿ ತೆಗೆದುಕೊಂಡು ಬಿಟ್ಟು ಆ ವಿಧಿಯ ಕ್ರೂರ ವಿಧಿಯ. ಸೀತಾ, ಲಕ್ಷ್ಮಣ, ಶಿಲ್ಪ, ರಾಮ, ನೀನು ಹೊರಟು ಬಿಟ್ಟೆಯ. ಆ ದೇವರು ನಿಮ್ಮ ಮನೆಗೆ ಇಂಥ ಅನ್ಯಾಯ ಮಾಡಬಾರದಿತ್ತು. ಯಾರಾದರೂ ನೋಡಿ ಇವರ ಅಂತ್ಯಕ್ರಿಯೆಗೆ ವಾಸ್ತೆ ಮಾಡಿದರಾಯ್ತು. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದೋ. ಅವನ ಅಂಕೆ ಮೀರಿ ಇಲ್ಲಿ ಏನು ನಡೆಯದೋ. ಬರಿ ಪಾತ್ರಧಾರಿಯು ತಿಳಿಯೋ ನೀನು ಸೂತ್ರವನ ಕೈಯಲ್ಲೂ. ಪಾತ್ರಧಾರಿಯು ತಿಳಿಯೋ ನೀನು ಸೂತ್ರವನ ಕೈಯಲ್ಲೂ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಬದುಕು ನಿನ್ನಂತೆ ಅಲ್ಲ, ಮೇಲೆ ಒಬ್ಬ ಇರುವ. ಬದುಕು ನಿನ್ನಂತೆ ಅಲ್ಲ. ಅಣ್ಣ, ಅಣ್ಣ,
ಅತ್ತಿಗೆ ಅಣ್ಣ ನಾ ಇನ್ನೂ ಮಲಗಿದಿರಲ್ಲ ಅಣ್ಣ. ಅತ್ತಿಗೆ ನಿಮ್ಮ ಮೈದನ ಲಕ್ಷ್ಮಣ ಬಂದಿದ್ದೇನಮ್ಮ. ಅತ್ತಿಗೆ ನಿಮ್ಮ ಮೈದನ ಲಕ್ಷ್ಮಣ ಬಂದಿದ್ದೇನಮ್ಮ. ಅಣ್ಣ ನಿನ್ನ ತಮ್ಮ ಲಕ್ಷ್ಮಣ ಬಂದಿದ್ದೇನಣ್ಣ. ಎಷ್ಟು ಬಂದಿದ್ರು ಹೇಳುವ ಕಾರಣವೇನು? ನನ್ನ ಹತ್ತಿಗೆ ಸತ್ತು ಹೋಗಿದ್ದಾರೆ. ಅಣ್ಣ ಇದೆಲ್ಲ ಏನಣ್ಣ ಏನು? ಈ ಹೀನ ಕೃತ್ಯವನ್ನು ಎಸಗಿದವರು ಯಾರಣ್ಣ? ಯಾರು? ಅತ್ತಿಗೆ ನಾನು ನೌಕರಿ ಮೇಲೆ ಹೋದಾಗ ನಿಮ್ಮ ಅಣ್ಣ ಭೇಟಿಯಾಗಿದ್ದರು. ಅತ್ತಿಗೆ ಭೇಟಿಯಾಗಿದ್ದರು. ಅವರು ಮುಂದೆ ನಿಮ್ಮ ಎಲ್ಲ ವಿಷಯ ತಿಳಿಸಿದ್ದೆ. ಅತ್ತಿಗೆ ಅವರು ನಿಮ್ಮ ಶ್ರೀಮಂತಕ್ಕೆ ಕಾರ್ಯಕ್ಕೆ ಬರುವುದಾಗಲ್ಲಂದು ಹೇಳಿದರು. ಅತ್ತಿಗೆ ಹೇಳಿದರು. ನೀನೇ ನನ್ನ ತಂಗಿಯ ಕೊಡುವ ತವರ ಮನೆಯ ಸೀರೆ ಕುಂಕುಮ ಕೊಡೊಂದು ಕೊಟ್ಟು ಕಳಿಸಿದ್ದಾರೆ. ಅತ್ತಿಗೆ ಕೊಟ್ಟು ಹೇಳಮ್ಮ, ಅಣ್ಣನ ಜೊತೆಯಾಗಿ ಕುರಿತು ತವರ ಮನೆಯ ಕಳಿಸಿದ ಸೀರೆಯನ್ನು ತೊಟ್ಟು ಹೂವನ್ನು ಮುಡಿದುಕೊಂಡು ಹೋಗಂತ ನಡಿಯಮ್ಮ. ಅಣ್ಣನ ಜೊತೆಯಾಗಿ ದೇವರ ಗುಡಿಗೆ ಹೋಗಕ್ಕಂತ ನಡೆಯತ್ತಿಗೆ. ಅಣ್ಣ ಅಣ್ಣ ನೀವಾದರೂ ಹೇಳಣ್ಣ. ಅತ್ತಿಗೆ ಅತ್ತಿಗೆ ನೀನಾದರೂ ಹೇಳಮ್ಮ. ಲಕ್ಷ್ಮಣ್, ಆಗಬಾರ್ದೆಲ್ಲ ಆಗಿ ಹೋಗಿದೆಯಪ್ಪ. ಈಗ ಅತ್ತಿಗೆ ಮತ್ತೆ ಹೊಳ್ಳಿ ಬರೋವಳೆ, ಸಮಾಧಾನ ಮಾಡಿಕೊ. ಅಣ್ಣ ಡಾಕ್ಟರ್ ಇದೆಲ್ಲ ಆಗಿದ್ದು ಯಾರಿಂದ ಡಾಕ್ಟರ್? ಯಾರಿಂದ? ಯಾರು ಅಂತ ಹೇಳೋದ್ರಲ್ಲಿ ಏನಿದೆ ಲಕ್ಷ್ಮಣ? ಈಗ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಶಿವರಾಜ್ ಮತ್ತು ಪ್ರೇಮರಾಜ. ಕೊನೆಗೆ ನಿಮ್ಮ ಚಲ ತೀರ್ಸ್ಕೊಂಡ್ಬಿಟ್ರೆ ಮಕ್ಕಳೇ. ಏನು ತಪ್ಪು ಮಾಡಿದ್ರು ಅಂತ ಅವರವರು ಚಿಂತೆ ಪಟ್ರಲ್ಲಿ. ಮನುಷ್ಯರು ಅಥವಾ ರಾಕ್ಷಸರು? ಖಾತೆಯಲ್ಲಿದ್ದು ಈ ಕಾನೂನು ಕೈಗೆ ತಗೋದು ತಪ್ಪಾಗುತ್ತೆ. ಅಣ್ಣ ಅತ್ತಿಗೆಯರ ಅಂತ್ಯಕ್ರಿಯೆ ಮಾಡಬೇಕು. ಇಲ್ಲ ಡಾಕ್ಟರ್, ನನ್ನ ಅಣ್ಣ ಅತ್ತಿಗೆಯವರನ್ನು ಪ್ರಾಣವನ್ನು ತೆಗೆದುಕೊಂಡ ಆ ಪಾಪಿಗಳ ರುಂಡವನ್ನು ಕತ್ತರಿಸಿ ಬರುತ್ತೇನೆ ಡಾಕ್ಟರ್, ಕತ್ತರಿಸಿ ಬರುತ್ತೇನೆ.
ನನ್ನ ಅಣ್ಣ ಅತ್ತಿಗೆಯವರನ್ನು ಶವವನ್ನು ತೊಳೆದು ನಂತರ ನನ್ನ ಅತ್ತಿಗೆಯವರ ಅಂತ್ಯಕ್ರಿಯೆ ಮಾಡುತ್ತೇನೆ ಡಾಕ್ಟರ್, ಅಂತ್ಯಕ್ರಿಯೆ ಮಾಡುತ್ತೇನೆ. ಪ್ರೇಮರಾಜ್, ಎಷ್ಟೋ ನನ್ನ ಕೈಯಲ್ಲೇ ಸತ್ತು ಹೋಗುತ್ತಿದ್ದೆ. ನನ್ನ ತಾಯಿ ಹೇಳಿದ ಒಂದೇ ಒಂದು ಮಾತು ಸುಮ್ಮನೆ ಬಿಡಬೇಕಾಯ್ತು. ಕೊನೆಗೂ ನಿಮ್ಮ ಚಲ ತೀರ್ಸ್ಕೊಂಡ್ಬಿಟ್ರೆ ಮಕ್ಕಳೇ. ಡಾಕ್ಟರ್, ಇನ್ನ ಮೇಲೆ ಆ ಪಾಪಿಗಳು ಬದುಕಬಾರದು ಡಾಕ್ಟರ್, ಬದುಕಬಾರದು. ನಾನೊಬ್ಬ ಸರ್ಕಾರದ ಸೇವೆಯಲ್ಲಿದ್ದವನು. ನನ್ನ ಅಣ್ಣ ಅತ್ತಿಗೆರವನು ಪ್ರಾಣವನ್ನು ತೆಗೆದುಕೊಂಡ ಆ ಚಂಡಾಲರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುತ್ತೇನೆ. ಇಂದು ಸೂರ್ಯಾಸ್ತವಾಗದ್ರೊಳಗೆ ಅವರನ್ನು ಕೊಲ್ಲದೆ ಬಿಡೋದಿಲ್ಲ ಡಾಕ್ಟರ್, ಬಿಡೋದಿಲ್ಲ. ಸೂರ್ಯಚಂದ್ರದಿ ಇದು ನನ್ನ ಪ್ರತಿಜ್ಞೆ ಡಾಕ್ಟರ್, ಇದು ನನ್ನ ಪ್ರತಿಜ್ಞೆ. ಡಾಕ್ಟರ್, ಈ ನನ್ನ ಅವಕಾಶಕ್ಕೆ ಅನುಮತಿ ಕೊಡ್ತೀರಾ ಡಾಕ್ಟರ್, ಅನುಮತಿ ಕೊಡ್ತೀರಾ? ಆಗಲಿ, ಮೊದಲು ಅಂತ್ಯಕ್ರಿಯೆ ಮಾಡೋಣಂತ, ಆಮೇಲೆ ಮಿಕ್ಕಿದ ಕೆಲಸ ನೋಡಿ. ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ. ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ. ಸಂಸಾರದಲ್ಲಿ ಹೋದೊಂದು ಸಾಗುವ ಪ್ರೇಮ, ಸಂಸಾರದಲ್ಲಿ ಹೋದೊಂದು ಸಾಗುವ ಪ್ರೇಮ. ಯಾತಕ ಶೋಧಿ ಮಾಡಿದ ಬೆಳಕಿನ ಸಾಗರವದು ನಿನ್ನನ್ನು ಹುಡುಕಿ. ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ, ಚಿಲ್ಟಿಲ್ದ ಕೋರುದೈತಿ. ಅಯ್ಯೋ ಕಂದ, ನೀನಾದರೂ ಬದುಕಿದ್ರೆ ಚೆನ್ನಾಗಿರ್ತಿತ್ತು ಕಂದ, ಚೆನ್ನಾಗಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಚಿಲ್ಟಿಲ್ದ ಯಾಕೋ ನನ್ನ ಅತ್ತಿಗೆನ ನಮ್ಮನ್ನ ನೋಡ್ಬೇಕು ಅನ್ನಿಸ್ತಾ ಇದೆ. ನಡ್ರಿ ನಮ್ಮನೆಗೆ ಹೋಗೋಣ ನಡ್ರಿ. ಬೇಡ ಶಿಲ್ಪ, ಮೊದಲು ನಮ್ಮ ಮನೆಗೆ ಹೋಗಿ ಆಮೇಲೆ ನಿಮ್ಮ ಮನೆಗೆ ಹೋದ್ರಾಯ್ತು. ಅಲ್ಲ ರೀ, ಮದುವೆಯಾಗಿ ಬಂದಾಗನಿಂದ ನಮ್ಮ ಅಣ್ಣ ಅತ್ತಿಗೆಗೆ ಒಂದು ಪತ್ರ ಕೂಡ ಬರ್ದಿಲ್ಲ. ಅವರೆಲ್ಲೇ ನನ್ನ ಮೇಲೆ ಸೆಟ್ ಆಗ್ತಾರೋ ಅವರಿಗೆ ನೀವೇ ತಿಳಿಸಿ ಹೇಳ್ಬೇಕ್ರಿ. ನೀನು ಯಾವುದಕ್ಕೂ ಹೆದರಬೇಡ ಶಿಲ್ಪ, ನಾನು ಎಲ್ಲ ತಿಳಿಸಿ ಹೇಳ್ತೇನೆ. ಸರಿ ಮಾಡು ರೀ. ಯಾಕೋ ಒಂಥರ ಸಂಕಟ ಆಗ್ತಾ ಇದ್ದೀರಿ. ನಮ್ಮ ಅಣ್ಣ ಅತ್ತಿಗೆನ ತುಂಬ ನೋಡಬೇಕು ಅನ್ನಿಸ್ತಾ ಇದೆ. ನಡ್ರಿ ಆದಷ್ಟು ಬೇಗನೆ ನಮ್ಮ ಮನೆಗೆ ಹೋಗೋಣ ನಡ್ರಿ. ಪ್ರಯಾಣದಲ್ಲಿ ನಿದ್ರೆ ಸರಿಯಾಗಿಲ್ಲ, ಅದಕ್ಕೆ ಆಗುತ್ತಿದೆ. ಮನೆಗೆ ಹೋಗಿ ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತದೆ. ನಡೆ, ಬೇಗ ಮನೆಗೆ ಹೋಗೋಣ. ಚಿತ್ಸತ್ ಮೂರ್ತಿಗಳೇ ಚಿತ್ನೆ ಹೆಪ್ಪಟ್ಟಿನ ಮನುಷ್ಯ ಪ್ರೇಮರಾಜ ನನ್ನ ಎದುರು ಹಾಕೊಳ್ಳೋದಂದ್ರೇನು, ನನ್ನ ತೊಡೆ ತಗ್ಗಿಂದ್ರೇನು?
ಏಯ್ ನಿಲ್ಲು ಪ್ರೇಮರಾಜ. ಏನಾಗಬೇಕಾಗಿತ್ತು? ಭವನವಾದ ಅರಮನೆಯಲ್ಲಿ ಹಚ್ಚಿ ಇಡಲು ಯಾವ ಹಕ್ಕು ಇಲ್ಲ. ಏನೋ ಕರಿಯ ಆರಾಮದ ಕೂಳ ತಿಂದು ಸೊಕ್ಕು ಬಂತನಲೇ ಮಗನೇ. ಮೊಚ್ಚು ಬಾಯಿ ಕತ್ತೆ ಮಗನೇ, ನಿನ್ನ ಶ್ರೀಮಂತಿಕೆ ಸೊಕ್ಕಿನಿಂದ ಮಾತನಾಡಿದರೆ ನಿನ್ನನ್ನು ಒತ್ತು ಹೊರಗೆ ಹಾಕಬೇಕಾಗುತ್ತದೆ. ನನ್ನ ಮನೆಯಲ್ಲಿ ಅದದು ನನ್ನ ಮನೆಯಲ್ಲಿ ಇರಲಿ ಎಂದು ಅವಕಾಶ ಮಾಡಿಕೊಟ್ಟದ್ದಕ್ಕೆ ನನಗೆ ಬಾಯಿಗೆ ಬಂದಂತೆ ಮಾತನಾಡ್ತಿರುವೆ. ನಾಚಿಕೆ ಬರೋದಿಲ್ಲವೇ ನಿನ್ನ ಜನ್ಮಕ್ಕೆ? ಎಲ್ಲಿದೆ ನಿನ್ನ ಮನೆ ಮಿಸ್ಟರ್ ಪ್ರೇಮರಾಜ್? ನೀ ನನಗೆ ಎದುರಾಡದೆ ಕೊಟ್ಟ ಬಟ್ಟೆಯಿಂದ ಹೊರಟೆ ಹೋಗು. ನನ್ನ ಎಂದೆಲದ ಕೂಳ ತಿಂದು ನನ್ನ ಮನೆಯಲ್ಲಿ ಇರಲು ನನಗೆ ಅವಕಾಶ ಮಾಡಿಕೊಡುದು ಇರಲು ಅವಕಾಶವಿಲ್ಲ ಅಂತಿರಲ್ಲ. ನಾಚಿಕೆ ಬರೋದಿಲ್ಲ ನಿಮ್ಮ ಜನ್ಮಕ್ಕೆ? ನಾಚಿಕೆ ನಾಚಿಕೆ ಎಂಬ ಮೂರಕ್ಷರ ನಿನ್ನ ಹತ್ತಿರ ಇದ್ದಿದ್ದರೆ ಶಿಲ್ಪಾಳ ಮಾನವಂಗ ಮಾಲನ್ನು ಹೊರತಿರುವಾಗ ನಿನಗೆ ಬರಲಿಲ್ಲವೇ ನಾಚಿಕೆ? ಅನ್ಯಾಯವಾಗಿ ಪವಿತ್ರವಾದ ಕಂಡ ಹೆಂಡತಿಯರಾದ ರಾಮ ಶಿಲ್ಪಾಳರನ್ನು ಚಿತ್ರಹಿಂಸೆ ಕೊಟ್ಟು ತುಂಬು ಗರ್ಭಿಣಿಯಾದ ಶಿಲ್ಪಾಳ ಮಾನಗೆಡಿಸಿದ ಪಾಪಿ ನೀನೇ ಅಲ್ಲವೇ? ಆ ಭಾಗ ಎಲ್ಲಿ ಹೋಗಿತ್ತು ಈ ನಿನ್ನ ನಾಚಿಕೆ? ಬಂಗಾರ ಅಂತ ಸಂಸಾರವನ್ನು ಹಾಳು ಮಾಡಿದ ನಿನ್ನಂತ ಪಾಪಿಗೆ ಎಲ್ಲಿಂದ ಬರಬೇಕು ನಾಚಿಕೆ ಪ್ರೇಮರಾಜ? ಶಿವರಾಜ್, ನನ್ನ ಸಂತೈಷಯದಲ್ಲಿ ತಲೆ ಹಾಕಲು ಅವಕಾಶವಿಲ್ಲ ನಿನಗೆ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ನನ್ನ ಎದುರಿಗೆ ಎದುರು ಅವರನ್ನು ಸುಡಲೇ ಬಿಟ್ಟಿಲ್ಲ ಈ ಪ್ರೇಮರಾಜ್. ಏ ನರಸತ್ತ ಮುದುವ, ನಮ್ಮ ಪ್ರಾಣ ತೆಗೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಈಗ ನಿನ್ನ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಂಡಿದ್ದೀವಿ. ಬೇಕಾದ್ರೆ ನೋಡು, ನೀನು ಬರೆದುಕೊಟ್ಟ ಕಾಗದಕ್ಕೆ ನೀನು ಮಾಡಿದ ಎಡಗೆ ಹೆಬ್ಬಟ್ಟಿನ ಗುರುತು. ಇದು ಎಲ್ಲ ಎತ್ತಕ್ಕಾಗಿ ನಿಮ್ಮ ನಾಟಕ. ಏತಕ್ಕಾಗಿ ಎಂದು ಕೇಳವೆ? 20 ವರ್ಷಗಳ ಹಿಂದೆ ನನ್ನ ಕೂಡ ತಂಗಿಯ ಶೀಲಹರಣ ಮಾಡಿಯದಲ್ಲ, ಅವಳ ಅಣ್ಣ ನಾನು ಶಂಕರ್. ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳಕ್ಕಾಗಿ ಕರಿಯ ಎಂದು ಹೆಸರು ಬದಲಾಯಿಸಿಕೊಂಡು ನಿನ್ನ ಮನೆಯಲ್ಲಿ ನಿನ್ನ ಮುಂದೆ ಬಂದು ನಿಂತಿದ್ದೇನೆ, ಗೊತ್ತಾ? ನೀವಿಬ್ಬರು ಕೂಡುವ ಕಪಟ ನಾಟಕ ಸನ್ನಿವೇಶ ಸಾಕು ಮಾಡಿ ಈ ನನ್ನ ಕಣ್ಣು ಮುಂದಿಂದ ಹೊರಟು ಹೋಗಿರಿ. ಏಯ್, ಈ ನಿನ್ನ ಕೊಟ್ಟು ಬೆದರಿಕೆ ಹೆದರುವವರು ನಾವಲ್ಲ ಪ್ರೇಮರಾಜ. ನಾವು ಯಾರು ಅಂತ ನಿನಗೆ ಇನ್ನೂ ಗೊತ್ತಿಲ್ಲ. ಹೇಳುತ್ತೇನೆ ಕೇಳು. 18 ವರ್ಷಗಳ ಹಿಂದೆ ನನ್ನ ತಂದೆಯ ಸರ್ವಾಸ್ತಿಯನ್ನು ಎತ್ತಿ ಹಾಕಿ ಆಕ್ಸಿಡೆಂಟ್ನಲ್ಲಿ ಸತ್ತು ಅಂತ ಹೇಳಿದ್ದೆಲ್ಲ, ಓ ಮಲ್ಲಪ್ಪ ಸಾಹುಕಾರನ ಮಗ ಶಿವರಾಜ್ ಅಂತ. ನೀವಾಡುವ ಒಂದೊಂದು ನುಡಿ ಕೇಳಿದರೆ ನನಗೆ ಹುಚ್ಚನಾಗಿ ಮಾಡುತ್ತವೆ. ನಾನು ಹುಚ್ಚನಾಗುವ ಪೂರ್ವದಲ್ಲಿ ಈ ನನ್ನ ಮನೆ ಬಿಟ್ಟು ಹೋದರೆ ಸರಿ, ಇಲ್ಲವಾದರೆ ನನ್ನ ಗುಂಡಿಗೆ ಬಲಿಯಾಗಬೇಕಾಗುತ್ತದೆ. ಸುಳೆ ಮಗನೇ, ನಮಗೆ
ನಿನಗೆ ಗೊತ್ತಾ? ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನ್ನನ್ನು ಸಣ್ಣಗೆ ಕತ್ತರಿಸಿ ಹತ್ತುಕ್ಕಾಗಿ ಹಾಕಿದರೆ ನಮಗೆ ಸಿಟ್ಟು ಹೋಗಲಾರದು. ಕರಿಯ ಪ್ರೇಮರಾಜರ ಎದುರಿಗೆ ನಿಂತು ಮಾತನಾಡಿದವರನ್ನು ಯಾರು ಉಳಿದಿಲ್ಲ ಈ ಸಮಾಜದಲ್ಲಿ. ನಾನು 3 ಎಣಿಸಿದಾಗ ಈ ನನ್ನ ಮನೆ ಬಿಟ್ಟು ಹೊರಗೆ ಹೋದರೆ ಸರಿ, ಇಲ್ಲವಾದರೆ ನನ್ನ ಬಂದೂಕಿಗೆ ಬಲಿಯಾಗಬೇಕಾಗತ್ತೆ. ಜೋಕೆ ನೋಡಿದೆಯಾ ಶಿವರಾಜ, ನಾನಿಟ್ಟ ಗುರಿ ಎಂದು ತೆಪ್ಪದುವಿಲ್ಲ. ನನ್ನ ಎದುರು ಯಾದಸರವರನ್ನು ಸುಡದೆ ಎಂದು ಬಿಟ್ಟಿಲ್ಲ ಈ ಪ್ರೇಮರಾಜ್. ಇದೇ ನಿಗತಿ ನಿನಗೂ ತಂದುಕೊಳ್ಳಬೇಡವಾ? ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಎಲೇ ಪಾಪಿಗಳ, ಎಲ್ಲಿಗೆ ಹೋಗಬೇಕಾಗಿಲ್ಲ, ನೀವಿಬ್ಬರ ಗತಿ ಕಾಣಿಸಿ ಹೋಗ್ತೇನೆ. ಏ, ನನ್ನ ಮನೆಗೆ ಬಂದು ಹುಚ್ಚರಂತ ಮಾತನಾಡುವ ನೀನು ಯಾರು? ನಾನು ನಿಮ್ಮಗಳ ಪಾಲಿನ ಅಮ್ಮ ಪ್ರೇಮರಾಜ ಶಿವರಾಜ. ನಾ ಜೀವಂತ ಇರುವಾಗಲೇ ನನ್ನ ಅಣ್ಣ ಅತ್ತಿಯರನ್ನು ಕೊಂದ ಪಾಪಿಗಳು ನೀವೇ ಅಲ್ಲವೇ? ಏನು ತಪ್ಪು ಮಾಡಿದರಂತ ಅವರನ್ನು ಚಿತ್ರಹಿಂಸೆ ಕೊಟ್ಟು ಕೊಂದಿರಲ್ಲ. ನೀವೇನು ಮನುಷ್ಯರು ಅಥವಾ ರಾಕ್ಷಸರು? ಲಕ್ಷ್ಮಣ, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಪ್ಪ. ಇದರಲ್ಲಿ ನನ್ನ ಇಲ್ಲ. ಹಲೋ ಶಿವರಾಜ, ಸರಿ ತಪ್ಪು ಎಣಿಸಲು ಇದೇನು ಕೋರ್ಟ್ ಅಲ್ಲ. ಇಲ್ಲಿ ನಾನು ಕೊಡುವೆ ಕೋಟೆ, ತೀರ್ಪೆ ಕೋರ್ಟು. ಈ ನನ್ನ ಕೋರ್ಟಿನಲ್ಲಿ ನಾನೇ ವಕೀಲ, ನಾನೇ ನ್ಯಾಯಾಧೀಶ. ಲಕ್ಷ್ಮಣ, ಈ ಪಾಪಿಗೆ ಸರಿಯಾದ ಪಾಠ ಕಲಿಸಿದೆಯಪ್ಪ. ಈ ದುಷ್ಟ ಪ್ರೇಮರಾಜನ ಮೇಲೆ ಸೇಡು ತೀರಿಸಲು ಬಂದು ಇವನ ಜೊತೆಗೂಡಿ ಮಾಡಬಾರದ ಅನ್ಯಾಯ ಕೆಲಸಗಳನ್ನು ಮಾಡಿದೆ. ಇಂಥ ಕೆಟ್ಟವಳನ್ನು ಬಿಡಬೇಡಪ್ಪ, ಸುಟ್ಟು ಹಾಕಿಬಿಡು. ನೀರು ಏನಲ್ಲೇ ಹಲ್ಕ ನನ್ನ ಮಗನೇ, ಈ ಸರದಿ ನಿನ್ನಂಗೆ ಕೊಲ್ಲೋದಿಲ್ಲ ನಿನಗ. ಈ ನನ್ನ ಕೊಳ್ಳಿಲಿಂದ ಚೂರು ಚೂರು ಮಾಡಿ ಕೃಷ್ಣಾ ನದಿಯಲ್ಲಿ ಮೀನುಗಳಿಗೆ ಹಾಕಿ ಬರುತ್ತೇನಲ್ಲೇ. ಮುಗಿತಲೇ ನಿನ್ನ ಆಯುಷ್ಯ. ಅವನನ್ನು ಕೊಂದ ಮಾತ್ರಕ್ಕೆ ಹೆಮ್ಮೆ ಪಟ್ಟುಕೊಳ್ಳಬೇಡಲೇ. ನಿನಗೆ ಗಂಟಲು ಹರಿದು ಏಕೆ ಕಿರಿಚಾಡುವೆ? ಪ್ರೇಮರಾಜ, ಇದು ನನ್ನ ಜೀವನದ ಮೊದಲಿನ ಸೇಡು. ದೇವರಂತಿದ್ದಾನ ನನ್ನ ಹತ್ತಿವರನ್ನು ಕೊಂದ ಪಾಪಿಗಳು ನೀವೇ ಅಲ್ಲವೇ? ಅವರ ಸಾವಿನ ಸೇಡು ನನ್ನ ದೇಹದಲ್ಲಿ ಜ್ವಾಲೆಯಾಗಿ ಹತ್ತು ಉರಿಯುತ್ತಿದೆ. ಈ ನಿನ್ನ ರುಂಡ ಕಡ್ದಾಗಲಿ ನನ್ನ ಅಣ್ಣ ಅತ್ತಿಯವರಿಗೆ ಆತ್ಮಕ್ಕೆ ಶಾಂತಿ ಸಿಗುವುದು. ಇಲ್ಲದಿದ್ದರೆ ನನಗೆ ಎಂದಿಗೂ ನಂಬಿದ್ದೇನೆ ಇಲ್ಲ. ಎಲೇ, ನಿನಗೂ ಬದುಕಬೇಕೆಂಬ ಆಸೆ ಇಲ್ಲದಂತೆ ಕಾಣುತ್ತದೆ. ಕೊನೆಯದಾಗಿ ನಿನಗೊಂದು ಮಾತು ಹೇಳುತ್ತೇನೆ, ಈ ನನ್ನ ಮನೆಯಿಂದ ಹೊರಟು ಹೋಗು. ನಾನು ಇಲ್ಲಿಂದ ಸುಮ್ಮನೆ ಹೊರಟು ಹೋಗಲು ಬಂದಿಲ್ಲ. ನಿನ್ನ ರಕ್ತ 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 ಕುಡಿಯಲು ಬಂದಿರುವೆ. ಏಯ್! ನನ್ನ ರಕ್ತ ಕುಡಿಯಲು ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೆ ಸಾಧ್ಯವಿಲ್ಲ. ನಾನು ಮಾಡಿದ ಪ್ರತಿಜ್ಞೆ ಫಲ ನನಗೆ ದೊರೆಯಲೇಬೇಕು. ಪ್ರೇಮರಾಜ್, ಇಂದು ನಿನ್ನ ಪ್ರಾಣ ತೆಗೆದು ನಾನು ಇಲ್ಲಿಂದ ಹೋಗಲ್ಲ. ಈ ನನ್ನ ಕೊಳ್ಳಿಯಿಂದ ನಿನ್ನ ರುಂಡ ಕತ್ತರಿಸಿ ಈ
ತಿಳಿಸಿ. ಅಯ್ಯೋ ಮಗು ಕಿರಣ್, ಈ ಪಾಪಿ ತಂದೆಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟಿಯಪ್ಪ. ಈ ಸಮಾಜದಲ್ಲಿ ನಾನೊಬ್ಬ ಪಾಪಿ ತಂದೆ. ದೇವರಂತಿರುವ ನಿನ್ನ ಅಣ್ಣ ಅತ್ತಿಗೆಯನ್ನು ಕೊಂಡು ಪಾಪಿ ನಾನೇಪ್ಪ. ಮಗಳಂತಿರುವ ಶೀತಳನ್ನು ಶೀಲ ಕೆಡಿಸಿದಂತ ನಾನೇ ಅಪ್ಪ. ಅಯ್ಯೋ ಮಗು ಕಿರಣ್, ನೀನು ಬೇರೆ ಊರಲ್ಲಿ ಇರುವುದು ಬೇಡ. ಇದು ಅಜ್ಜ ಮುತ್ತಜ್ಜ ಕಟ್ಟಿದ ಈ ಮನೆಯನ್ನು ನಂದಗೋಕುಲದಂತೆ ಮಾಡಪ್ಪ. ಅಯ್ಯೋ ಮಗು ಕಿರಣ್, ಲಕ್ಷ್ಮಣ, ಸೀತಾ. ಪಿಸಿಯವರೇ, ಇವ್ರಿಗೆ ಅರೆಸ್ಟ್ ಮಾಡಿ. ಅಣ್ಣ, ಏನಣ್ಣ ಇದೆಲ್ಲ ಏನಣ್ಣ? ತಂಗಿ, ಇದು ಎಲ್ಲ ನಾವು ಬೇಡಿ ಬಂದವರ ತಂಗಿ. ದೈವ ಸಂಕಲ್ಪ ಗೆದ್ದವರು ಯಾರಮ್ಮ ಈ ಜಗದಲ್ಲಿ? ನೀ ಧೈರ್ಯ ಆಗಿರೋ, ಮಾನ ಆದಷ್ಟು ಬಿಡುಗಡೆ ಆಗಿ ಬರುತ್ತೇನೆ. ನಮ್ಮೆಲ್ಲರನ್ನು ಒಂದುಗೂಡಿಸಿದ ಶ್ರೀ ಮರಿಯಮ್ಮ ದೇವಿಗೆ ಶುಭಾಂಶ. ಜಯ ಜಯ ಗುರುವರ ಕರುಣ ಸಾಗರ, ಜಯ ಜಯ ಗುರುವರ ಕರುಣ ಸಾಗರ. ಕರುಣಿಸುತ್ತಾಯ ಓ ಜಗದೀಶ, ಕರುಣಿಸುತ್ತಾಯ ಓ ಜಗದೀಶ. ಜಯ ಜಯ ಗುರುವರ, ಜಯ ಜಯ ಗುರುವರ, ಜಯ ಜಯ ಮರಾಠಿ ಬೇರೆ ಕರ್ನಾಟಕ ಮಠಾಕಿ ಒಂದೇ ಒಂದೇ महाराज की जय, दी बीरलिंगेश्वर महाराज की जय, श्री लक्कम्मा देवी महाराज की जय, श्री मरगा माई माता की